ಡಿ ಗ್ಯಾಂಗ್ ಅನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. 24ನೇ ACMM ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಿದ ಬಳಿಕ ಜೈಲಿಗೆ ಶಿಫ್ಟ್ ಮಾಡುವಂಥ ಪ್ರೊಸೀಜರ್ ನಡೆಯಬಹುದು. ಕೋರ್ಟ್ ಆದೇಶದ ಬಳಿಕ ಆರೋಪಿಗಳನ್ನು ಸ್ಥಳಾಂತರ ಮಾಡಲಾಗುತ್ತೆ. ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗತ್ತೆ ನಿಯಮ ಪ್ರಕಾರ. ಸೊ ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗತ್ತೆ. ವಿಸ್ತರಣೆಯಾದ ಬೆನ್ನಿಗೆ ಡಿ ಗ್ಯಾಂಗ್ ಏನಿದೆ ಅವರನ್ನು ಆ ಇಡೀ ಟೀಮನ್ನು ಬೇರೆ ಬೇರೆ ಜೈಲಿಗೆ, ದರ್ಶನ್ ಬಳ್ಳಾರಿ, ಉಳಿದವರಲ್ಲಿ ಕೆಲವರು ಮೈಸೂರಿಗೆ, ಇನ್ನು ಕೆಲವರು ಬೆಳಗಾವಿಗೆ, ಬಿಜಾಪುರ ಜೈಲಿಗೆ ಎಲ್ಲ ಶಿಫ್ಟ್ ಮಾಡುವಂಥ ಪ್ರಕ್ರಿಯೆಗಳು ನಡೆಯೋದಕ್ಕಿದ್ದಾವೆ. ಸ್ವಲ್ಪ ಹೊತ್ತಲ್ಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.